ನಮ್ಮ ಸಭೆಗೆ ಬರ್ತಾರೆ ನೋಡೋಣ. ಆಯ್ತು, ನೆನೆ ರಾತ್ರಿ ಹಾಟ್ಸ್ಪಾಟ್ ಅದೇ ತಂಗಿದ್ವಿ. ನಾನು ಡೌನ್ ಟೌನ್ ಅಲ್ಲಿ ಅವ್ರನ್ನ ಯಾವ್ದೋ ಬಾರ್ ಹತ್ರ ನೋಡಿದೆ ನಿನ್ನೆ. ಕಾರ್ನಾಡ್ರೇನೋ ನೆಕ್ಸ್ಟ್ ಫಿಲಂ ಶೂಟಿಂಗ್ಗೆ ಕರ್ನಾಟಕಕ್ಕೆ ಬಂದಿದ್ದಾರೆ, ಒಳ್ಳೆ ಸ್ಪಾಟ್ ಬೇಕು ಅಂತ. ನಾನ್ ಚಿಕಾಗೋ ಹೊರಡ್ತೀನಿ. ಗಿರೀಶ್ ಕಾರ್ನಾಡರು ಸಹ ತಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಅದೃಷ್ಟವೋ ಅದೃಷ್ಟ, ಹಳೆ ಬೀರು ಹೊಸ ಚಿಗುರು ಸೇರಿದಂತೆ ನಮ್ಮ ಎಲ್ಲಾ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ನಮ್ಮ ಕಾರ್ಯಕ್ರಮಕ್ಕೆ ಬರುತ್ತಿರುವುದು ಬಹಳ ಸಂತೋಷ. ದಯವಿಟ್ಟು ತಮ್ಮ ಜೀವನ ಮತ್ತು ಸಾಹಿತ್ಯ ಕ್ಷೇತ್ರದ ಬಗ್ಗೆ ನಮ್ಮ ಪ್ರೇಕ್ಷಕರಲ್ಲಿ ಒಂದೆರಡು ವಿಷಯಗಳು. ಸರಿಯಪ್ಪ, ಎಲ್ಲಿಂದ ಶುರು ಮಾಡಲಿ? ಇಲ್ಲಿನ ಜನಗಳಿಗೆ ಸಿನಿಮಾ ಅಂದ್ರೆ ಬೆಲೆ ಹುಚ್ಚಲ್ವೇ? ಹೌದ್ರಿ, ಅಲ್ಲಿಂದಲೇ ಶುರು ಮಾಡೋಣ. ಹೊಸ ಅಲೆ ಚಿತ್ರಗಳಾದ ಘಟಶ್ರಾದ್ದ, ಸಂಸ್ಕಾರ, ಪರ ಈ ಮುಂತಾದ ಚಲನಚಿತ್ರಗಳಿಗೆ ಮೂಲ ಕಥಾವಸ್ತು ಬರೆದ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿನೇ ನಾನು. ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ಮೇಳಿಗೆಯಲ್ಲಿ. ಮೇಳಿಗೆಯಲ್ಲ? ಹೌದು. ಅಯ್ಯೋ, ಅದು ನಮ್ಮ ಮೊಮ್ಮಗಳ ಸಂಬಂಧಿಕರ ಊರು. ಹೋಗಿ ಬರ್ಬೇಕು ನಿಮ್ಮ ಮೊಮ್ಮಗ. 1932ರಲ್ಲಿ ಹುಟ್ಟಿದ್ದು. ನನ್ನ ಬಾಲ್ಯ ಶಿಕ್ಷಣ ಎಲ್ಲ ಸಂಸ್ಕೃತ ಪಾಠಶಾಲೆಯಲ್ಲಿ. ಪೋಸ್ಟ್ ಗ್ರಾಜುಯೇಟ್ ಎಜುಕೇಶನ್ ಮೈಸೂರು ಯೂನಿವರ್ಸಿಟಿಯಲ್ಲಿ ಆಯಿತು. ಅದಾದ್ಮೇಲೆ ನಾನು ಇಂಗ್ಲೆಂಡ್ ಹೋಗಿ ಬರ್ಮಿಂಗ್ಹ್ಯಾಮ್ ಯೂನಿವರ್ಸಿಟಿನಲ್ಲಿ ಇಂಗ್ಲಿಷ್ ಅಂಡ್ ಕಂಪ್ಯಾರಿಟಿವ್ ಲಿಟರೇಚರ್ ನಲ್ಲಿ PhD ಪಡೆದಿದ್ದೇನೆ. ಕಾರಂತರಂತೆ ನನ್ನ ಸಾಹಿತ್ಯ ಕ್ಷೇತ್ರವು ತುಂಬಾ ವಿಶಾಲವಾದದ್ದು. ಹೌದು, ಕತೆ, ಕಾದಂಬರಿ, ವಿಮರ್ಶೆ, ಚಲನಚಿತ್ರ, ರಾಜಕೀಯ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನಾನು ತುಂಬಾ ಜನಪ್ರಿಯ. ಅಲ್ಲರಿ, ನೀವು ನಿಮ್ಮನ್ನು ಕಾರಂತರಿಗೆ ನನಗೆ ಹೋಲಿಸಿ ಕೊಡುತ್ತಿದ್ದೀರಲ್ಲ, ಅದು ಎಷ್ಟು ಉದ್ದಟತನ ಇರ್ಬೋದು ನಿಮಗೆ? ನೀವು ದೊಡ್ಡವರು ಅಂತ ಸ್ವರ್ಗ ಕೊಂಡೋಗಿದ್ದೀರ. ಹಾಗೆ ನಾನು ಕನ್ನಡ ಭಾಷೆ ಅಲ್ಲದೆ ಇಂಗ್ಲಿಷಲ್ಲಿ ಸಹಿತ ಬಹಳಷ್ಟು ಎಸ್ಸೆಗಳು ಬರೆದಿದ್ದೇನೆ. 1994ರಲ್ಲಿ ನಾನು ಕನ್ನಡ ಸಾಹಿತ್ಯಕ್ಕೆ ಸಲ್ಲಿಸಿರುವ ಸೇವೆಯಿಂದ ಪರಿಗಣಿಸಿ ನನಗೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿದ್ದಾರೆ, ಹಾಗೂ ಮಾಸ್ತಿ ಅವಾರ್ಡ್ ಸಹಿತ ಕೊಟ್ಟಿದ್ದಾರೆ. 1998ರಲ್ಲಿ ನನಗೆ ಪದ್ಮಭೂಷಣ ಅವಾರ್ಡ್ ಸಹಿತ ಸಿಕ್ಕಿದೆ. ಗಿರೀಶ್ ಕಾರ್ನಾಡರು ದಯವಿಟ್ಟು ಬರಬೇಕು, ಸ್ವಾಗತ. ತಾವು ಸಹಿತ ನಮ್ಮ ಪ್ರೇಕ್ಷಕರಿಗೆ. ಗೊತ್ತಾಯ್ತಪ್ಪ, ಗೊತ್ತಾಯ್ತು. ನಾನೆಲ್ಲ ಕೇಳಿಸ್ಕೊಂಡೆ. ನನ್ನ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕು ಅಷ್ಟೇ ಅಲ್ವೇ? ಹೌದ್ರಿ, ಸಂತೋಷ. ನಾನು ಹುಟ್ಟಿದ್ದು 1938ರಲ್ಲಿ ಮಹಾರಾಷ್ಟ್ರದಲ್ಲಿ. BA ಓದಿದ್ದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ, MA ಮಾಡಿದ್ದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇಂಗ್ಲೆಂಡ್. ನನ್ನನ್ನ ಜನ ಸಾಮಾನ್ಯವಾಗಿ ನಾಟಕಕಾರ, ನಿರ್ದೇಶಕ ಹಾಗೂ ಚಲನಚಿತ್ರ ನಟ ಅಂತ ಗುರುತಿಸ್ತಾರೆ. ವೆರಿ ಗುಡ್. ಆಮೇಲೆ ನನ್ನ ನಾಟಕಗಳ ಕಥಾವಸ್ತು ಇಂದಿನ ಹಾಗೂ ಹಿಂದಿನ ಜನಜೀವನ ಹಾಗೂ ಪೌರಾಣಿಕ ಸಾಮಾಜಿಕ ಜೀವನದ ತುಲನೆ ಹಾಗೂ ಅವುಗಳ ಸುಂದರ ಮನಮುಟ್ಟುವಂತಹ ವಸ್ತುಗಳ ಪ್ರದರ್ಶನ. ತುಗಲ, ತಲೆದಂಡ, ಹಯವದನ, ನಾಗಮಂಡಲ ಇವು ನನ್ನ ಪ್ರಸಿದ್ಧಿಯಾದಂತಹ ನಾಟಕಗಳು. ನಾನು ನಿರ್ದೇಶಿಸುವಂತ ನಾಟಕ ಚಲನಚಿತ್ರಗಳಲ್ಲಿ ಸಂಸ್ಕಾರ, ವಂಶವೃಕ್ಷ, ಕಾಡು, ಕಾನೂರು ಹೆಗ್ಗಡತಿ ಇವೆಲ್ಲ ಬಹಳ ಪ್ರಸಿದ್ಧ ಆಗಿದೆ. ಉತ್ಸವದಲ್ಲಿ ಹಿಂದಿಯ ಉತ್ಸವ ಅಂತೂ ಬಹಳ ಫೇಮಸ್ ಆಗಿದೆ. ಅದರ ಕನ್ನಡ ಸಾಹಿತ್ಯಕ್ಕೆ ನಾನು ಸಲ್ಲಿಸಿರುವ ಗಣನೀಯ ಸೇವೆಗಾಗಿ ನನಗೆ 1998ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರಕಿದೆ. ಅಲ್ಲ ನಿರೂಪಕರೇ, ಆಗ್ಲೇ ಏನೋ ಹಳೆ ಬೇರು ಹೊಸ ಚಿಗುರಂದ್ರನ್ನ ಏನ್ರಿ ಹಂಗಂದ್ರೆ? ಸರ್, ನಿಮ್ಮಿಬ್ಬರಿಗೂ ಬಹಳ ಆಶ್ಚರ್ಯ ತರುವಂತಹ ಒಂದು ವಿಷಯ. ನಿಮ್ಮ ಎಲ್ಲಾ ಜ್ಞಾನಪೀಠ ಸೀನಿಯರ್ಸ್ ನಮ್ಮ ಕಾರ್ಯಕ್ರಮದಲ್ಲಿ ಈಗಾಗಲೇ ಬಂದಿದ್ದಾರೆ, ಇಲ್ಲೇ ಇದ್ದಾರೆ ನೋಡಿ. ಎಲ್ಲಾ ದೊಡ್ಡವರಲ್ಲಿ ಒಂದು ಸವಿನಯ ಪ್ರಾರ್ಥನೆ. ಹೇಗೋ ತಾವೆಲ್ಲರೂ ಇಲ್ಲಿ ಸೇರಿದ್ದೀರಾ. ಹಾಗೆ ಕನ್ನಡ ಮಾತೆಯನ್ನು ಸ್ತುತಿಸುವ ಶ್ರೀ ನಿಸಾರ್ ಅಹಮದರ ನಿತ್ಯೋತ್ಸವ ಹಾಡಿನೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರೆ ಹೇಗಿರುತ್ತೆ? ಜೊತೆಗೆ ಹೆಂಡತಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೇನಂತೆ ಸರ್, ತಮ್ಮ ಜೊತೆ ದನಿಗೂಡಿಸಿ ಹಾಡಲು ನಮ್ಮ ಕನ್ನಡ ಕೂಟದ ಮಹಿಳಾ ಸದಸ್ಯರಾದ ಎಲ್ಲರನ್ನು ಬಹಳ ಉತ್ಸುಕತೆಯಿಂದ ಕಾದಿದ್ದಾರೆ. ದಯವಿಟ್ಟು ಅವರೆಲ್ಲ ವೇದಿಕೆ ಮೇಲೆ ಬರಬೇಕು. ನನ್ನದೊಂದು ಪ್ರಾರ್ಥನೆ. ನನಗೀಗ
ಸ್ವರ್ಗದಿಂದ ಫೋನ್ ಬಂದಿದೆ. ಯಾರು ಮೊದಲಾಗಿ ಯಾರು ಸ್ವರ್ಗಕ್ಕೆ ವಾಲಂಟಿಯರ್ ಆಗಿ ಬರ್ತಾರೋ ಅವರನ್ನು ಸ್ವರ್ಗದ ಹೊಯ್ಸಳ ಕನ್ನಡ ಕೂಟಕ್ಕೆ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ. ಯಾರು ಬರ್ತಾರೆ ಈಗ ಹೇಳಿಬಿಡಿ ನೋಡೋಣ. ನೀವು ಬೇಡಪ್ಪ. ಅಲ್ಲ, ಇನ್ನೊಂದು ಫೋನ್ ಕಾಲ್ ಬಂತು. ಇನ್ಯಾರು ಬಂದ್ರೆ ಸೈನಾನ್ ಬೋನಸ್ ಬೇರೆ ಕೊಡಿಸ್ತೀವಿ. ಆಸಕ್ತಿಯುಳ್ಳ ಸಭಿಕರು ಯಾರಾದರೂ ಕಿಚ್ಚೋತ್ಸವ ಹಾಡನ್ನು ಆಡ್ತಾ ಇರಬೇಕಂದ್ರೆ ತಾವು ಸಹಿತ ನಮ್ಮ ಮುಂದಗಾರದಲ್ಲಿ ಧ್ವನಿಗೂಡಿಸಬಹುದು. ನಮಗೆ ಬಹಳ ಆನಂದ ಆಗುತ್ತೆ.